ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, DCET 2025 ಆನ್ಲೈನ್ ಅರ್ಜಿ ಲಿಂಕನ್ನು ನಾವು KE ವೆಬ್ಸೈಟಲ್ಲಿ ನೋಡ್ತಾ ಇದ್ದೀವಿ. ಯಾರ್ಯಾರು ಡಿಪ್ಲೊಮಾ ಮುಗಿಸ್ಕೊಂಡು ಇಂಜಿನಿಯರಿಂಗಿಗೆ ಲ್ಯಾಟ್ರಲ್ ಎಂಟ್ರಿ ಮುಖಾಂತರ ಇಂಜಿನಿಯರಿಂಗ್ ಸೀಟನ್ನು ತಗೋಬೇಕು ಅಂದ್ಕೊಂಡಿದ್ದೀರಿ, ಅವರು ಇವಾಗ ನಾವು DCET ಅಪ್ಲಿಕೇಶನನ್ನು ಫಿಲಪ್ ಮಾಡಬೇಕಾಗತ್ತೆ. DCET ಅಪ್ಲಿಕೇಶನ್ ಫಿಲಪ್ ಮಾಡಬೇಕಾದ್ರೆ ಇಲ್ಲಿ ನಮಗೆ ನಾವು KE ವೆಬ್ಸೈಟ್ಗೆ ಹೋಗಬೇಕಾಗುತ್ತೆ. ಈಗ ಬ್ರೀಫಾಗಿ ನಿಮಗೆ ಏನು ನಾವು ಡಾಕ್ಯುಮೆಂಟ್ಸ್ಗಳನ್ನು ರೆಡಿ ಇಟ್ಕೋಬೇಕು, ಅಪ್ಲಿಕೇಶನ್ ಫಿಲಪ್ ಮಾಡೋಕ್ಕಿಂತ ಮುಂಚೆ ಡಾಕ್ಯುಮೆಂಟ್ಸ್ ಏನೇನು ರೆಡಿ ಇಟ್ಕೋಬೇಕು ಅನ್ನೋದನ್ನು ನಾನು ಬ್ರೀಫಾಗಿ ಈ ವಿಡಿಯೋಲಿ ತಿಳಿಸ್ತೀನಿ. ಸ್ನೇಹಿತರೆ, ಅದಕ್ಕಿಂತ ಮುಂಚೆ ಯಾರಾದರೂ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ಸ್ನೇಹಿತರೆ, ಈ ವಿಡಿಯೋನ ತಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ನಿಮಗೆ ಈ ವಿಡಿಯೋ ಮುಖಾಂತರ, ನಿಮಗೆ ನನ್ನ ಚಾನಲ್ ಮುಖಾಂತರ DCET 2025 ಎಲ್ಲ ಅಪ್ಡೇಟ್ಸ್ಗಳು ನಾನು ಕೊಡ್ತಾ ಇರ್ತೀನಿ. ಇವಾಗ ಇಲ್ಲಿ ನಾವು KE ವೆಬ್ಸೈಟ್ಗೆ ಹೋದಾಗ, ಈ KE ವೆಬ್ಸೈಟ್ಗೆ ಗೂಗಲ್ಗೆ ಹೋಗಿ ಯು ಕ್ಯಾನ್ ಡೈರೆಕ್ಟ್ಲಿ ಟೈಪ್, ಅಥವಾ ಗೂಗಲಲ್ಲಿ ಹೋಗಿ KEA ಅಂತ ಈ ರೀತಿ ಕ್ಲಿಕ್ ಮಾಡಿದ್ರೆ, ಟೈಪ್ ಮಾಡಿದ್ರೆ ಈ KEA ಹೋಮ್ ಪೇಜ್ ಬರುತ್ತೆ. ಇಲ್ಲಿ ನಾವು ಲೇಟೆಸ್ಟ್ ಲಿಂಕ್ಸನ್ನು ನೋಡ್ಬೋದು. ನೋಡಿ, ಇತ್ತೀಚಿನ ಪ್ರಕಟಣೆಗಳು ಅಂತ ಇದೆಯಲ್ಲ, ಇಲ್ಲಿ ನಾವು ಸರ್ಚ್ ಮಾಡ್ತಾ ಹೋದಾಗ 2025 ನೋಡಿ, ಅಂದರೆ ಏಪ್ರಿಲ್ 25 ಆ ಡೇಟ್ಗೆ, ಅಂದರೆ 2025 25 ಏಪ್ರಿಲ್ ಆ ಡೇಟ್ಗೆ ಈ ಲಿಂಕನ್ನು ಎನೇಬಲ್ ಮಾಡಿದ್ದಾರೆ. DCET 2025 ಆನ್ಲೈನ್ ಅರ್ಜಿ ಲಿಂಕ್. ಇದ್ರ ಮೇಲೆ ನಾವು ಕ್ಲಿಕ್ ಮಾಡಿಕೊಂಡಾಗ ನಮಗೆ ಇಲ್ಲಿ ಏನು ಸಿಗುತ್ತೆ ಅಂದರೆ, ಅರ್ಜಿಯನ್ನು ಭರ್ತಿ ಮಾಡುವ ಮೊದಲು ಕೆಳಗಿನ ಪ್ರಮಾಣ ಪತ್ರಗಳೊಂದಿಗೆ ಸಿದ್ಧರಾಗಿರಿ. ಅದರರ್ಥ ನಾವಿನ್ನೂ ಅಪ್ಲಿಕೇಶನ್ ಫಿಲಪ್ ಮಾಡಿಲ್ಲ, ಬಟ್ ಫಿಲಪ್ ಮಾಡಬೇಕಾದ್ರೆ ನಮಗೆ ಏನೇನು ಡಾಕ್ಯುಮೆಂಟ್ಸ್ಗಳು ಬೇಕಾಗ್ತವೆ ಅನ್ನೋದನ್ನು ಈ ವಿಡಿಯೋ ಮುಖಾಂತರ ನಾನು ಹೇಳ್ತೀನಿ. ಇಲ್ಲಿ ಫಸ್ಟು SSLC, ನಾವು 10th ಮಾರ್ಕ್ಸ್ ಕಾರ್ಡನ್ನು ನಾವು ನಮ್ಮ ಹತ್ರ ಇಟ್ಕೋಬೇಕಾಗತ್ತೆ. ಯಾಕಂದರೆ 10th ಮಾರ್ಕ್ಸ್ ಕಾರ್ಡ್ ನಮಗೆ ನಮ್ಮ ಡೇಟ್ ಆಫ್ ಬರ್ತು ಮತ್ತು ರಿಜಿಸ್ಟ್ರೇಷನ್ ನಂಬರ್ ಬೇಕಾಗುತ್ತೆ. 10th ಅದಕ್ಕೆ ಡೇಟ್ ಆಫ್ ಬರ್ತು ಮತ್ತು 10th ರಿಜಿಸ್ಟ್ರೇಷನ್ ನಂಬರ್ ಬೇಕಾಗುತ್ತೆ. ಅದಕ್ಕೆ ಅದನ್ನು ನಾವು ನಮ್ಮ ಹತ್ರ ಇಟ್ಕೋಬೇಕು. ನಾವೇನಾದರೂ PUC ಮೇಲೆ ಬರ್ತಾ ಇದ್ದೀವಿ, ಅಥವಾ ಹೋದ ವರ್ಷ ನಾವು PUC ಮುಗಿಸ್ಕೊಂಡಿದ್ದೀವಿ, ಆ ರೀತಿ ಏನಾದರೂ ಇತ್ತು ಅಂದರೆ ನಾವು PUC ಮಾರ್ಕ್ಸ್ ಕಾರ್ಡ್ ನಮ್ಮ ಹತ್ರ ಇತ್ತು ಅಂದರೆ ಅದನ್ನು ಇಟ್ಕೋಬೇಕಾಗತ್ತೆ. ಆಮೇಲೆ RD ಸಂಖ್ಯೆ, ನೋಡಿ, RD ಸಂಖ್ಯೆ, ಜಾತಿ, ನಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ ಮೇಲೆ RD ನಂಬರ್ ಇರ್ತದೆ, ಆ RD ಸಂಖ್ಯೆ ಇರಬೇಕು. ಕ್ಯಾಸ್ಟ್ ಸರ್ಟಿಫಿಕೇಟ್ ನಮ್ಮ ಹತ್ರ ಇಟ್ಕೊಂಡಿರಬೇಕು. ಯಾವುದೇ ರೀತಿಯ ನಮ್ಮ ಹತ್ರ ರಿಸರ್ವೇಷನ್ ಇತ್ತು ಅಂದರೆ ಆ ಎಲ್ಲ ರಿಸರ್ವೇಷನ್, ಫಾರ್ ಎಕ್ಸಾಂಪಲ್ ಹೈದರಾಬಾದ್ ಕರ್ನಾಟಕ ರಿಸರ್ವೇಷನ್ ಇರ್ಬೋದು, ಅಥವಾ ಬೇರೆ ಇನ್ಯಾವುದೋ ರಿಸರ್ವೇಷನ್ ಇದ್ರೂ ಕೂಡ ಆ ಸಂಬಂಧಪಟ್ಟ ರಿಸರ್ವೇಷನ್ಗೆ ಸಂಬಂಧಪಟ್ಟ ದಾಖಲೆ ನಮ್ಮ ಹತ್ರ ಇರಬೇಕಾಗುತ್ತೆ. ಕ್ಯಾಸ್ಟ್ ಸರ್ಟಿಫಿಕೇಟ್, ಇನ್ಕಮ್ ಸರ್ಟಿಫಿಕೇಟ್. ನಾವು ಇನ್ಕಮ್ ಸರ್ಟಿಫಿಕೇಟ್ ಸದ್ಯಕ್ಕೆ ಬೇಕಾಗಲ್ಲ, ಬಟ್ ಅದು ಹತ್ತಿರ ಇಟ್ಕೊಂಡು ನಾವು ಅಪ್ಲಿಕೇಶನ್ ಫಿಲ್ಅಪ್ ಮಾಡಬೇಕಾದ್ರೆ ಅದು ಬೇಕಾಗುತ್ತೆ. ನೆಕ್ಸ್ಟು ನೋಡಿ, ಕರ್ನಾಟಕದಲ್ಲಿ ಅಧ್ಯಯನ ಮಾಡಿದ ವಿವರಗಳು. ನಾವು ಕರ್ನಾಟಕದಲ್ಲಿ ಎಲ್ಲೆಲ್ಲಿ ನಾವು ನಮ್ಮ ವಿದ್ಯಾಭ್ಯಾಸನ ಮಾಡಿದ್ದೀವಿ, ಆ ಸ್ಕೂಲ್ ಹೆಸರು ಬೇಕಾಗುತ್ತೆ. ಆ ಸ್ಕೂಲ್ ಯಾವ ಇಶ್ವಿಯಲ್ಲಿ ನಾವು ಆ ಸ್ಕೂಲಲ್ಲಿ ಓದಿದ್ದೀವಿ, 1 to 10, ಆಮೇಲೆ ಡಿಪ್ಲೊಮಾ, ಅಂದರೆ ಕಂಪ್ಲೀಟ್ ನಾವು ಸ್ಟಡಿ ಎಲ್ಲಿ ಮಾಡಿದ್ದೀವಿ, ವಿದ್ಯಾಭ್ಯಾಸನ ಎಲ್ಲಿ ಮಾಡಿದ್ದೀವಿ ಕರ್ನಾಟಕದಲ್ಲಿ ಅನ್ನೋದನ್ನು ನಮಗೆ ಬೇಕಾಗುತ್ತೆ. ಅಲ್ಲಿ ನಮಗೆ ಮೇನ್ಲಿ ಏನು ಬೇಕಾಗುತ್ತೆ, ಯಾವ ವರ್ಷದಲ್ಲಿ ಯಾವ ಕ್ಲಾಸನ್ನು ಕಲ್ತೀವಿ. ಫಾರ್ ಎಕ್ಸಾಂಪಲ್ 2018 ಫಸ್ಟ್ ಸ್ಟ್ಯಾಂಡರ್ಡ್, 2020 5th ಸ್ಟ್ಯಾಂಡರ್ಡ್, ಈ ರೀತಿ ನಾವು ಆ ಡಾಕ್ಯುಮೆಂಟ್ ಬೇಕಾಗುತ್ತೆ. ಆ ಡಾಕ್ಯುಮೆಂಟ್ ನೋಡಿಕೊಂಡು ನಾವು ಎಂಟ್ರಿ ಮಾಡಬೇಕಾಗತ್ತೆ. ಅದಕ್ಕೆ ನಮ್ಮ ಸ್ಟಡಿ ಸರ್ಟಿಫಿಕೇಟ್ ಫಸ್ಟ್ ಟು 10th ನಾವು ಎಲ್ಲೆಲ್ಲಿ ಓದಿದ್ದೀವಲ್ಲ ಆ ಸ್ಟಡಿ ಸರ್ಟಿಫಿಕೇಟ್ ಇತ್ತು ಅಂದರೆ ನಮಗೆ ಭಾಳ ಹೆಲ್ಪ್ ಆಗುತ್ತೆ ಈ ಅಪ್ಲಿಕೇಶನ್ನ ಫಿಲ್ಅಪ್ ಮಾಡಬೇಕಾದ್ರೆ. ಆಮೇಲೆ .jpg ಸ್ವರೂಪ, ಅಂದರೆ .jpg ಫಾರ್ಮ್ಯಾಟಲ್ಲಿ ನಮ್ಮ ಫೋಟೋಗ್ರಾಫ್ ಇರಬೇಕಾಗುತ್ತೆ. ಭಾಳ ಇಂಪಾರ್ಟೆಂಟ್ ಏನಪ್ಪ ಅಂದರೆ, ನಮ್ಮ ಪಾಸ್ಪೋರ್ಟ್ ಫೋಟೋ ಯಾವ ಸೈಜ್ ಇರಬೇಕು ಅಂದರೆ ಮ್ಯಾಕ್ಸಿಮಮ್ 50 KB ಇರಬೇಕು. ಆಮೇಲೆ JPGಯಲ್ಲಿ ಸಹಿ ಮಾಡಿರೋದು ಅದು ಕೂಡ 50 KB ಇರಬೇಕು. ಆಮೇಲೆ ನಾವು ಎಡಗೈಯಿಂದ ಹೆಬ್ಬೆರಳು ನಾವು ಪ್ಯಾಡ್ ಮೇಲೆ, ಇಂಕ್ ಪ್ಯಾಡ್ ಮೇಲೆ ನಮ್ಮ ಹೆಬ್ಬೆರಳನ್ನು ಒತ್ತಿ ಅದನ್ನು ಒಂದು ಪೇಪರ್ ಮೇಲೆ ಒತ್ತಬೇಕು. ಪೇಪರ್ ಮೇಲೆ ಒತ್ತಿದ ಮೇಲೆ ಅದರ ಫೋಟೋ ತೊಗೊಂಡು ನಾವು ಅದನ್ನು ಅಪ್ಲೋಡ್ ಮಾಡಬೇಕಾಗತ್ತೆ. ನಮಗೆ ಮೇನು ನಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕು, ಆಮೇಲೆ ನಮ್ಮ ಸಿಗ್ನೇಚರ್ ಇರೋದು ಫೋಟೋ ಬೇಕು, ದೆನ್ ನಮ್ಮ ಎಡಗೈ ಅಂದರೆ ಲೆಫ್ಟ್ ಹ್ಯಾಂಡ್ ಥಂಬ್ದು ಇಂಪ್ರೆಷನ್ ಬೇಕಾಗುತ್ತೆ. ಈಗ ನಾವು ಫೋಟೋ ಕ್ಲಿಕ್ ಮಾಡಿದ ತಕ್ಷಣ ಇವೆಲ್ಲವೂ ಮೋರ್ ದೆನ್ 1 MB 2 MB 3 MB ಫೋಟೋಸ್ ಸೈಜ್ ಬರ್ತದೆ. ನಾನು ಸ್ನೇಹಿತರೆ ಒಂದು ಆ್ಯಪನ್ನು ನಿಮಗೆ, ಫೋಟೋ ಕಾಂಪ್ರೆಸರ್ ಅಂತ ಒಂದು ಆ್ಯಪ್ ಇದೆ, ಆ ಆ್ಯಪ್ದು
ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ. ನೀವು ಆ ಡಿಸ್ಕ್ರಿಪ್ಷನ್ ಬಾಕ್ಸ್ ಮೇಲೆ ಅಥವಾ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಆ ಆ್ಯಪ್ ಓಪನ್ ಆಗುತ್ತೆ. ಆ್ಯಪನ್ನು ನೀವು ಡೌನ್ಲೋಡ್ ಮಾಡ್ಕೋಬೋದು. ತುಂಬ ಹೆಲ್ಪ್ಫುಲ್ ಆಗಿದೆ ಆ್ಯಪು. ತುಂಬ ಈಸಿಯಾಗಿ ನೀವು ಆ್ಯಪನ್ನು ಆಪ್ರೇಟ್ ಮಾಡ್ಬೋದು. ಇವಾಗ ನಾನು ಈ ಆ್ಯಪನ್ನು ಆಪ್ರೇಟ್ ಮಾಡಿ ನಿಮಗೆ ಅಂದರೆ 2 MB 3 MB ಇರೋದನ್ನು ನಾವು ಯಾವ ರೀತಿ 50 KB ನಮ್ಮ ಇಮೇಜ್ ಸೈಜನ್ನು ತೊಗೊಂಡು ಬರ್ಬೋದು ಅನ್ನೋದನ್ನು ಭಾಳ ಸಿಂಪಲ್ಲಾಗಿ ನಿಮಗೆ ಹೇಳ್ಕೊಡ್ತೀನಿ. ನೋಡಿ ಇಲ್ಲಿ ಸ್ನೇಹಿತರೆ, ಇವಾಗ ನಾನು ಫೋಟೋ ಕಾಂಪ್ರೆಸರ್ ಆ್ಯಪನ್ನು ಓಪನ್ ಮಾಡಿದ ತಕ್ಷಣ ಈ ರೀತಿ ಕಾಣಿಸುತ್ತೆ. ಕಾಂಪ್ರೆಸ್ ಫೋಟೋಸ್ ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಫಾರ್ ಎಕ್ಸಾಂಪಲ್ ನನಗೆ ಈ ಫೋಟೋ ಕಾಂಪ್ರೆಸ್ ಮಾಡಬೇಕಾಗಿದೆ. ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ಮಾಡಿ. ಕಾಂಪ್ರೆಸ್ ಟು ದ ಸ್ಪೆಸಿಫೈಡ್ ಸೈಜ್ ಇದನ್ನು ತಗೊಳ್ಳಿ. ಸೊ 500 KBಗಿಂತ ಎಕ್ಸ್ಪೆಕ್ಟೆಡ್ ಸೈಜ್ 500 KB ಅಂತ ಕೇಳ್ತಾ ಇದೆ. ಲೆಸ್ ದೆನ್ ನಮ್ಗೆ 50 KB ಅಂತ ಕಡಿಮೆ ಬೇಕು. 48 KB ಮಾಡ್ಕೊಳ್ಳಿ. ಕಾಂಪ್ರೆಸ್ ಕೊಡಿ. ಸೊ ಇವಾಗ ಕಾಂಪ್ರೆಸ್ ಆಗಿರೋ ಫೋಟೋ ನಮಗೆ ಸಿಗುತ್ತೆ. ವ್ಯೂ ಡೀಟೇಲ್ಸ್ ನೋಡಿ ದಿಸ್ ಈಸ್ ಕಾಂಪ್ರೆಸ್ಡ್. ಇಲ್ಲಿ ಕೆಳಗಡೆ ನೋಡ್ಬೋದು ನೀವು 90.72 KB ಆಗಿದೆ. ಈಗ ಮತ್ತೆ ಅದನ್ನು ನೀವು ಇನ್ನೊಂದು ಸರಿ ಅದನ್ನು ಕಾಂಪ್ರೆಸ್ ಮಾಡಿದ್ರೆ ಅದರ ಸೈಜು ಕಡಿಮೆ ಆಗಿಬಿಡ್ತದೆ. ಅದೇ ರೀತಿ ನೀವು ಫೋಟೋ ಕಾಂಪ್ರೆಸ್ ಮಾಡ್ಬೋದು, ಸಿಗ್ನೇಚರ್ ಕಾಂಪ್ರೆಸ್ ಮಾಡ್ಬೋದು, ಆಮೇಲೆ ನಿಮ್ಮ ಥಂಬ್ ಇಂಪ್ರೆಷನ್ನು ಕೂಡ ಕಾಂಪ್ರೆಸ್ ಮಾಡ್ಬೋದು. ಕಾಂಪ್ರೆಸ್ ಮಾಡಿ ಇವೆಲ್ಲ ರೆಡಿ ಇಟ್ಕೊಂಡ್ರೆ ನೆಕ್ಸ್ಟ್ ನಾವು ಅಪ್ಲಿಕೇಶನನ್ನು ಹಾಕೋಕ್ಕೆ ನಮಗೆ ತುಂಬ ಸರಳವಾಗಿ ನಾವು ಅಪ್ಲಿಕೇಶನ್ ಹಾಕ್ಬೋದು. ಅಪ್ಲಿಕೇಶನ್ ಹಾಕ್ತಿರ್ಬೇಕಾದ್ರೆ ನಾನು ಫೋಟೋ ರೆಡಿ ಮಾಡ್ಕೋಬೇಕು. ನಾನು ಅಪ್ಲಿಕೇಶನ್ ಹಾಕಬೇಕಾದ್ರೆ ನಾನು ಇನ್ನೂ ಸಿಗ್ನೇಚರ್ ಫೋಟೋ ಸ್ಕ್ಯಾನ್ ಮಾಡಬೇಕು. ಇದೆಲ್ಲ ನಾವು ಮುಂಚೆನೇ ಮಾಡಿ ಇಟ್ಕೊಂಡ್ರೆ ನಮ್ಗೆ ಅಪ್ಲಿಕೇಶನ್ ಸಲ್ಲಿಸೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಸ್ನೇಹಿತರೆ. ಅಪ್ಲಿಕೇಶನ್ ಯಾವ ರೀತಿ ನಾವು ಫಿಲಪ್ ಮಾಡಬೇಕು, ಯಾವುದೂ ಮಿಸ್ಟೇಕ್ ಮಾಡಲ್ದೆ ಅಪ್ಲಿಕೇಶನನ್ನು ಯಾವ ರೀತಿ ಫಿಲಪ್ ಮಾಡಬೇಕು ಅನ್ನೋದನ್ನು ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಯಾವ ರೀತಿ ಅಪ್ಲಿಕೇಶನನ್ನು ಫಿಲಪ್ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಹಾಗಾಗಿ ಸ್ನೇಹಿತರೆ, ನನ್ನ ಚಾನಲ್ಗೆ ಟ್ಯೂನ್ ಆಗಿರಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಈ DCET 2025ಕ್ಕೆ ಸಂಬಂಧಪಟ್ಟಾಗೆ ಏನೇನು ಅಪ್ಡೇಟ್ಸ್ ಸಿಗುತ್ತೆ ನಾನು ಎಲ್ಲನೂ ಅಪ್ಡೇಟ್ಸ್ ನಿಮ್ಗೆ ಕೊಡ್ತಾ ಇರ್ತೀನಿ. ಆ ಡೀಟೇಲ್ಸ್ ಎಲ್ಲರೂ ನಿಮಗೆ ನನ್ನ ಚಾನಲ್ ಮುಖಾಂತರ ಸಿಗ್ತಾ ಹೋಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.